ಮೇನ್ ಆಗಿ ಬೇಕಾಗಿರೋದು ನಿಮ್ದಲ್ಲಮ್ಮ, ಅವ್ರ ಐಡಿ ಬೇಕಲ್ಲ. ಐಡಿ ಮೇಲೆ ಚೆಕ್ ಆಗುತ್ತೆ ಸರ್. ಆಮೇಲೆ ಮಿಷಿನ್ಸ್ ಕೊಟ್ಟಿದ್ದಾರೆ ಸರ್ ಈಗ ಪಬ್ಲಿಕ್ದು, ಅದರಲ್ಲಿ ನಮ್ದು ಸ್ಕ್ಯಾನ್ ಆಗುತ್ತೆ ಸರ್. ಡಿಟರ್ ಇಂದ ಆನ್ಲೈನ್ ಪಾಸ್ ಆಗುತ್ತೆ ಸರ್. ನಮ್ದು ಇಲ್ಲಿ ಸ್ಕ್ಯಾನ್ QR ಕೋಡ್ ಸ್ಕ್ಯಾನ್. ಈಗ ನಾನು ಇಲ್ಲಿ ಬ್ಯಾಗ್ ಹಾಕ್ತೀನಿ. ಹಾಂ ಸರ್. ನಾನು ಯಾರು ಅಂತ ಗೊತ್ತು. ಹಾಂ, ಅದು ಐಡಿ ಚೆಕ್ ಮಾಡಿ. ಅದು ಐಡಿ ಎಲ್ಲಿದೆ? ಅದು ಐಡಿ ಚೆಕ್ ಮಾಡ್ಕೊಂಡು ಇಲ್ಲಿ ಬರ್ಬೇಕು ಸರ್. ಅಲ್ಲ, ಅಲ್ಲಿ ಇಲ್ಲಿ ಎಂಟ್ರಿ ಬೇಕು ಸರ್. ಬ್ಯಾಗ್ ಸರ್ ಇದು ಬ್ಯಾಗ್ ಮುಗಿಸ್ಕೊಂಡ್ಬಿಟ್ಟು ಇಲ್ಲಿ ಮತ್ತೆ ಚಿಕ್ಕರೆ ಬಂದರೆ ಬ್ಯಾಗ್ ಯಾರು ಅಂತ ಗೊತ್ತಾಗುತ್ತೆ. ಬ್ಯಾಗ್ ಜೊತೆಗೆ ಬರ್ಬೇಕು ಸರ್. ಬ್ಯಾಗ್ ಯಾರು ತರ್ತಾರೆ ಕಂಪಲ್ಸರಿ ಪೇಷಂಟ್ ಬಂದು ಅವನ ಹೆಸರು ಬರ್ಬೇಕಲ್ಲ ಇಲ್ಲಿ. ಅಲ್ಲ, ಒಂದು ಐಡಿ ಚೆಕ್ ಮಾಡಿ. ಅದೇನೆ ಐಡಿ ಕಾರ್ಡ್ ಹಾಕಿ ಏನಾಗುತ್ತೆ, ಈಗ ನಾವು ಬ್ಯಾಗ್ ಹಾಕ್ತೀವಿ. ಯಾರು ಬ್ಯಾಗ್ ಹಾಕಿದ್ರು ಅಂತ ನಮ್ಗೆ ಹೇಳ್ಬಿಟ್ಟು, ಯಾರು ಬ್ಯಾಗ್ ಆದರೂ ಅವ್ನು ಹೇಳ್ಬಿಡ್ತಾರೆ ಹೆಸರು. ನಾಳೆ ನನಗೆ ಈಗ ಆ ಬ್ಯಾಗಲ್ಲಿ ನನಗೆ ಏನೋ ಆಯಿತು, ಹೊರಗಡೆ ಹೋಗ್ಬಿಡು ಆಯಿತು. ಅವಾಗ ಅಲ್ಲೇನಾದರೂ ಇದಾದಾಗ ಅವಾಗ ಇನ್ನೊಂದು ಎಕ್ಸ್ಪ್ಲೋಸಿವ್ಸ್ ಇಟ್ಕೊಂಡು ಹೋದ ಅಥವಾ ನೈಫ್ ಇಟ್ಕೊಂಡು ಹೋದ, ಅವಾಗ ನಮಗೆ ಯಾರಂತ ಗೊತ್ತಿಲ್ಲ. ನಮ್ಮ ಬ್ಯಾಗ್ ಬಿಟ್ಬಿಟ್ಟು ಇಲ್ಲ ಸರ್. ಡಿಟೇಲಿಂದ ಆನ್ಲೈನ್ ಪಾಸ್ ಇಶ್ಯೂ ಮಾಡ್ಕೊಂಡ್ಬಿಟ್ಟಿರ್ತಾರೆ ಸರ್. ಆನ್ಲೈನ್ ಪಾಸ್ ಇರುತ್ತೆ ಡಿಟೇಲಿಂದ ಕೊಡ್ತಾರೆ ಸರ್. ಅವ್ರು ಆಧಾರ್ ಕಾರ್ಡ್ ಹಾಕಿದ್ರೆ ಆನ್ಲೈನ್ ಪಾಸ್ ಇಶ್ಯೂ ಆಗುತ್ತೆ ಸರ್. ಡಿಟೇಲ್ ಅವನು ಬರ್ತಾನ್ರಿ ಇಲ್ಲಿ ನೀವು ಬ್ಯಾಗ್ ಹಾಕಿ ಕಳಿಸ್ತೀರ. ಇಲ್ಲ ಸರ್. ನಮ್ಗೆ ಸ್ಕ್ಯಾನರ್ ತಮ್ಮ QR ಕೋಡ್ ಸ್ಕ್ಯಾನ್ ತಮ್ಮ. QR ಕೋಡ್ ಸ್ಕ್ಯಾನರ್ ತಗೋರಮ್ಮ. ಆಯ್ತು ಸಾಹೇಬ್ ಏನು ಕೇಳ್ತಿದ್ದಾರೆ, ಐಡೆಂಟಿಟಿ ಯಾರು ಸರ್ QR ಕೋಡ್ ಕೊಡ್ತೇವೆ. ಐಡೆಂಟಿಟಿ ಇಲ್ದೇನೆ ನಾವು ಬ್ಯಾಗ್ ಹಾಕಬೇಕು ಹಾಕೊಡ್ರೆ ಅವನು ಒಳಗಡೆ ಯಾರ್ದಂತ ಗೊತ್ತಿರ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅದರಲ್ಲಿ ನೈಫ್ ಇದೆಯಾ, ಎಕ್ಸ್ಪ್ಲೋಸಿವ್ ಇದೆಯಾ, ಏನಿದೆ ಅಂತ ನಮ್ಗೇನು ಗೊತ್ತಾಗುತ್ತೆ? ಅದರಲ್ಲಿ ಸಾಫ್ಟ್ವೇರ್ ಕೊಟ್ಟಿಲ್ಲ. ಹಾಂ, ಐಡಿ ಎಂಟ್ರಿ ಕೊಟ್ಟಿಲ್ವಾ? ನಿಮ್ಮ ಪಾಸ್ವರ್ಡ್ ಇದೆ. ಪರ್ಸನ್ ಬ್ಯಾಗ್ ಹಾಕೊಂಡು ಐಡಿ ಎಂಟ್ರಿ. ಈಗ ಇದು ಆ ಗೇಟಲ್ಲಿ ಇದೊಂದು, ಹಾಗೆ ಫ್ರಂಟ್ ಇದರಲ್ಲಿ ಒಂದು ಫ್ರಂಟಲ್ಲಿ ಇಲ್ಲ 4 ಗೇಟಿಗೆ 4 ಗೇಟಿಗೆ ಹಾಕಿ. ವಿಕಾಸೌಧದ 3 ಗೇಟಿಗೆ ಇದೆ ಸರ್. ಓಕೆ. ಹೈಕೋರ್ಟ್ ಇಂದು 6 ಗೇಟಿಗೆ ಹಾಕಿದ್ದೀವಿ ಸರ್. ರಾಜ್ಭವನ್ ಗೇಟಿಗೆ ಹಾಕಿದ್ದೀವಿ ಸರ್. ಸರಿ ಸರ್. ಇದು ನಮಗೆ ಹೊಸದಾಗಿ 10 ಮಿಷನ್ಸ್ ಕೊಟ್ಟಿದ್ದಾರೆ ಸರ್. QR ಕೋಡ್ ಸ್ಕ್ಯಾನರ್ ಕೊಟ್ಟಿದ್ದಾರೆ ಸರ್. ಈಗ ಪಾಸ್ ಅನ್ನು ಮೊದಲೇ ಮ್ಯಾನುವಲ್ ಇಶ್ಯೂ ಮಾಡ್ತಿರಲ್ಲ ಸರ್, ಈಗ ನೋ ಮ್ಯಾನುವಲ್ ಇಶ್ಯೂಸ್ ಸರ್. ಈಗ ಅವ್ರು QR ಕೋಡ್ ಇಂದ ಕೊಡ್ತಾರೆ ಸರ್. ಅದು ನಮಗೆ ಮ್ಯಾನುವಲ್ ಬಂದಾಗ ಆ QR ಕೋಡ್ ಅಲ್ಲಿ ಅಲ್ಲಿಗೆ ಎಂಟ್ರಿ ಗೇಟಲ್ಲಿ ಏನು ಎಂಟ್ರಿ ಸರ್ ಇಲ್ಲಿ ಒಂದು ಅಲ್ಲಿ ನಮ್ಮ ಆಧಾರ್ ಕಾರ್ಡ್ ಎಂಟ್ರಿ ಮಾಡಿಕೊಂಡು ಪಾಸ್ ಇಶ್ಯೂ ಆಗಿದ್ದು ಮಾತ್ರ ಒಳಗೆ ಸರ್. ಇದನ್ನು ಬಿಡಲ್ಲ ಸರ್. ಈಗ ಎಲ್ಲ ಗೇಟಿಗೂ ಆಯ್ತಲ್ವಾ? ಹೌದು ಸರ್. ಎಲ್ಲ ಆಲ್ ಗೇಟ್ಸ್ ನೋ ಪ್ರಾಬ್ಲಮ್. ಹೌದು ಸರ್. ಹೌದು ಸರ್. ಇಲ್ಲಿ ಸರ್. ಇಲ್ಲಿ ಈ ಗೇಟು ಪಬ್ಲಿಕ್ ಎಂಟ್ರಿ ಇಲ್ಲ. ಪಬ್ಲಿಕ್ ಎಂಟ್ರಿ ಓನ್ಲಿ ಇಷ್ಟು ಗೇಟ್ ಸರ್. ಇಷ್ಟು ಗೇಟಲ್ಲಿ ಹೌದು ಸರ್. ಇಷ್ಟು ಗೇಟ್ ಬಿಟ್ಟರೆ ಪಬ್ಲಿಕ್ ಏನು ಎಂಟ್ರಿ ಇಲ್ಲ ಸರ್. ಇಲ್ಲಿ ಯಾರು ಬರ್ತಾರೆ ಸರ್? ಒಂದು ಅಲಾಂಗ್ ವಿತ್ ಐಡಿ ಕಾರ್ಡ್ ಬರಬೇಕು. ಅವ್ರ ಬ್ಯಾಗ್ ಚೆಕ್ ಆದ್ಮೇಲೆ ಹೊರಗೆ ಹೋಗುತ್ತೆ. ಇಲ್ಲೇನು ಸೌತ್ ಗೇಟಲ್ಲಿ ಇದೆ ಸರ್. ಸೌತ್ ಗೇಟಲ್ಲಿ ಅದೇ ಸಿಸ್ಟಮ್ ಇದೆ. ಈಸ್ಟ್ ಗೇಟಲ್ಲಿ ಅವ್ರದ್ದು ಚೆಕ್ಕಿಂಗು ಪ್ಲಸ್ ಅವ್ರ QR ಕೋಡ್ ಸ್ಕ್ಯಾನು ಪ್ಲಸ್ ಅವ್ರ ಫೋಟೋ ಟೇಲಿ ಸರ್, ಪ್ಲಸ್ ಆಧಾರ್ ಕಾರ್ಡ್ ವೆರಿಫಿಕೇಷನ್ ಆದಮೇಲೆ ಬ್ಯಾಗೇಜ್ ಸ್ಕ್ಯಾನರ್ ಕಳಿಸ್ತೀವಿ ಸರ್. ಬ್ಯಾಗೇಜ್ ಸ್ಕ್ಯಾನರ್ ಆದಮೇಲೆ ಟೇಬಲ್ ಎಂಟ್ರಿ ಸರ್. ವಿಸಿಟ್ ಅಲ್ಲ, ಇದು ಕಳೆದ ಅಸೆಂಬ್ಲಿ ಸಂದರ್ಭದಲ್ಲಿ ಬ್ಯಾಗ್ ಸ್ಕ್ಯಾನರ್ಸ್ ಇಲ್ಲ, ಬ್ಯಾಗ್ಗಳದ್ದು ಸ್ಕ್ಯಾನರ್ಗಳಿಲ್ಲ. ಆಮೇಲೆ ಯಾರು ಬೇಕಾದರೂ ಏನು ಬೇಕಾದರೂ ಒಳಗಡೆ ತೊಗೊಂಡು ಹೋಗ್ಬೋದು ಅಂತೇಳಿ ಸ್ಕ್ಯಾನರ್ಸ್ ಎಲ್ಲ ಕೆಟ್ಟೋಗಿದೆ ಅಂತೆಲ್ಲ ಹೇಳಿದ್ವಿ. ಅದಕ್ಕಾಗಿ ನಾವು ಬಜೆಟ್ರಿ ಅಲೋಕೇಶನ್
ಸುಮಾರು ಕೋಟಿ ರೂಪಾಯಿ, 2.5 ಕೋಟಿ 3 ಕೋಟಿ ರೂಪಾಯಿ ನೀವು ವರದಿ ಮಾಡಿದ್ದೀರಿ. ಮತ್ತು ರಾಜ್ಭವನ್ನಲ್ಲಿ, ಹೈಕೋರ್ಟ್ನಲ್ಲಿ ಇಲ್ಲೆಲ್ಲ ನಮ್ಮ DCPಗೆ ಬರುತ್ತೆ. ಅದರಿಂದ ಅಷ್ಟು ಜಾಗಗಳಲ್ಲಿ ಹೊಸ ಸ್ಕ್ಯಾನರ್ಗಳನ್ನು ಬ್ಯಾಗೇಜ್ ಸ್ಕ್ಯಾನರ್ಸನ್ನು ಫಿಕ್ಸ್ ಮಾಡಿದ್ದಾರೆ. ಇದರಿಂದ ಮತ್ತು QR ಕೋಡಿನಲ್ಲಿ ಪಾಸ್ಗಳು ತೊಗೋಬೇಕು, QR ಕೋಡನ್ನು ಐಡೆಂಟಿಫಿಕೇಷನ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತೇಳಿ ಹೊಸದಾಗಿ ಸಿಸ್ಟಮ್ ಮಾಡಿದ್ದೇವೆ. ಹಾಗಾಗಿ ಈಗ ಅದನ್ನು ನೋಡೋಣ ಅಂಥೇಳಿ ಬಂದೆ. ಇವತ್ತು ಅದನ್ನು ಫಿಕ್ಸ್ ಮಾಡಿದ್ದಾರೆ. ಈಗಾಗಲೇ ಒಂದು ಸುಮಾರು ದಿವಸದಿಂದ ನಡೀತಾ ಇದೆ. ಇದರಿಂದ ಏನಾಗ್ತದೆ ಅಂದರೆ ಯಾರೇ ಏನಾದರೂ ಮೆಟಲ್ ಇದನ್ನು ವಸ್ತುಗಳನ್ನ ತೊಗೊಂಡು ಹೋಗೋದಿದ್ರೆ ಅದು ಗೊತ್ತಾಗುತ್ತೆ. ಅಂಥವ್ರನ್ನ ಐಡೆಂಟಿಫೈ ಮಾಡಿ ಅವ್ರನ್ನ ಅಂಥ ಬ್ಯಾಗ್ಗಳನ್ನ ಒಳಗಡೆ ಬಿಡೋದಿಲ್ಲ. ಅಂಥವ್ರು ಯಾರಾದರೂ ತಂದು, ಈಗ ನೈಫ್ ತಂದರು ಯಾರೋ ಒಬ್ಬರು, ಹಿಂದೆ ಒಂದು ಸರಿ ಅಂಥ ಘಟನೆ ನಡೆದಿತ್ತು. ಅಂಥದ್ದು ಸಿಚುವೇಷ್ನಲ್ಲಿ ಅದು ಯಾಕೆ ಅವ್ರು ನೈಫ್ ತರ್ತಾರೆ, ಅವ್ರನ್ನ ಪ್ರಶ್ನೆ ಮಾಡ್ತಾರೆ, ಮತ್ತು ಅವರಿಗೇನು ಕಾನೂನು ಪ್ರಕಾರ ಏನು ಮಾಡಬೇಕು ಅದು ಮಾಡ್ತಾರೆ. 3 ವರ್ಷಗಳಿಂದನೂ ಹಾಳಾಗಿದ್ದು ಸರ್. ಹೌದು, ಬಿಜೆಪಿ ಗೌರ್ಮೆಂಟಲ್ಲೇ ಹಾಳಾಗಿತ್ತು. ಅವಾಗ ಹಾಳಾಗಿತ್ತು, ಅವಾಗ ಮಾಡಿರಲಿಲ್ಲ. ಅದನ್ನು ಈಗ ನಾವು ಈಗ ಫಿಕ್ಸ್ ಮಾಡಿದ್ದೀವಿ. ಅದಕ್ಕೆ ಹಣನೂ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಅದನ್ನು ನಾವು ಪರ್ಚೇಸ್ ಮಾಡಿ ಆರ್ಡರ್ ಕೊಟ್ಟಿದ್ದು ಬಂದಿದ್ದಾವೆ. ಸುರಕ್ಷತೆ ದೃಷ್ಟಿಯಿಂದ ಇದರ ಅವಶ್ಯಕತೆ ಇತ್ತೀಚೆಗೆ ಭಾಳ ತಾವೆಲ್ಲ ನೋಡ್ತಾ ಇದ್ದೀರಿ. ಅದರಿಂದ ಅದರ ಅವಶ್ಯಕತೆ ಇದೆ ಅಂತ ಹೇಳಿ ಮಾಡಿದ್ದೀವಿ. ಇಲ್ಲ, ಮ್ಯಾನ್ಯುಯಲಿ ಇನ್ಮೇಲೆ ಯಾವುದು ಇಶ್ಯೂ ಮಾಡೋದಿಲ್ಲ. ಆಮೇಲೆ ಜನರಲ್ ಪಬ್ಲಿಕ್ಕಿಗೆ ಆ ಭಾಗದಿಂದ ಬರಬೇಕು ಅಂತೇಳಿ ಇದು VIP ಎಂಟ್ರಿ ಅಂತ ಮಾಡಿದ್ದಾರೆ. ಅದರಿಂದ ಸ್ವಲ್ಪ ನಾವು ಹಿಂದೆ ಇದನ್ನೆಲ್ಲ ರಿವ್ಯೂ ಮಾಡಿ, ನಾವು ಮತ್ತು ನಮ್ಮ ಕಮಿಷನರು ಅವರೆಲ್ಲ ರಿವ್ಯೂ ಮಾಡಿ ಸೆಕ್ಯೂರಿಟಿ ಇನ್ನೂ ಸ್ವಲ್ಪ ಬ್ರೀಫಪ್ ಆಗಬೇಕು ಅಂತ ದೃಷ್ಟಿ ಇಟ್ಕೊಂಡು ಮಾಡಿದ್ದೇವೆ. ಇನ್ನೂ ಹೆಚ್ಚು ಸ್ವಲ್ಪ ಕಠಿಣ ಮಾಡಬೇಕಾಗ್ತದೆ ಅಂತೇಳಿ ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಅದನ್ನು ಮಾಡ್ತೀವಿ. ಈಗಾಗಲೇ ತಾವು ನೋಡಿದಾಗ ಈಗ ಅವರು ಫೈರ್ ಆರ್ಮ್ ಇಟ್ಕೊಂಡು ಅಲ್ಲಿ ನಮ್ಮ ಇಂಡಸ್ಟ್ರಿಯಲ್ ಇವರು ಫೋರ್ಸ್ ಇದೆಯಲ್ಲ, ಅದನ್ನು ಕೂಡ ಹಾಕಿದ್ದೀವಿ ಸುತ್ತ. ಬಿಡೋದಿಲ್ಲ, ರೆಗ್ಯುಲೇಟ್ ಮಾಡ್ತಾರೆ, ಸ್ವಲ್ಪ ಸ್ಟ್ರಿಕ್ಟ್ ಮಾಡ್ತಾರೆ. ಯಾಕೆಂದರೆ ಈಗ ಪಾಸಸ್ಗಳು ಕೊಟ್ಟರೆ, ಈಗ ಡೆಲ್ಲಿನಲ್ಲಿ ಏನಾಯಿತು, ಯಾರೋ ಪಾಸ್ ಕೊಟ್ಟರು ಬಂದು ಇಲ್ಲಿ ಅಲ್ಲೆಲ್ಲ ಅಂತ, ಆ ರೀತಿ ಘಟನೆಗಳು ಯಾವುದೂ ಆಗಬಾರ್ದು ಅಂಥೇಳಿ ಎಚ್ಚರಿಕೆ ವಹಿಸಬೇಕು ಅನ್ನೋದು ಅಷ್ಟೇ ಮೊದಲೇನೆ. ಯಾಕೆಂದರೆ ದಿಸ್ ಇಸ್ ದಿ ಸೀಟ್ ಆಫ್ ಪವರ್. ಅದರಿಂದ ಮುಖ್ಯಮಂತ್ರಿಗಳಿರ್ತಾರೆ, ಸಚಿವರು ಇರ್ತಾರೆ, ಸಚಿವಾಲಯ ಇದೆ, ಅಸೆಂಬ್ಲಿ ಇದೆ. ಇದನ್ನೆಲ್ಲ ಕಾಪಾಡ್ಕೋಬೇಕಾಗಿರೋದು ನಮ್ಮ ಜವಾಬ್ದಾರಿ ಅಂತೇಳಿ ಅದನ್ನು ಮಾಡ್ತಾ ಇದ್ದೀರಲ್ಲ. ಥ್ಯಾಂಕ್ ಯು. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ವೇದಿಕೆ ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.